ಲೋಕಸಭೆ ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಜೆಡಿಎಸ್ ಭರ್ಜರಿಯಾಗಿ ಸಿದ್ಧತೆಯನ್ನು ನಡೆಸಿದ್ದು ಪಕ್ಷಕ್ಕೆ ನೂತನ ರಾಜ್ಯಾಧ್ಯಕ್ಷರನ್ನಾಗಿ ಎಚ್ ವಿಶ್ವನಾಥ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ವಿರುದ್ಧ ದೇವೇಗೌಡರು ವಾಗ್ದಾಳಿ ಮಾಡಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಹುಣಸೂರು ಶಾಸಕ ಎಚ್ ವಿಶ್ವನಾಥ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಜೆಪಿ ಭವನದಲ್ಲಿ ನೀಡಿದ ಸಭೆಯಲ್ಲಿ ಹಾಡು ಹಕ್ಕಿಗೆ ಜವಾಬ್ದಾರಿ ನೀಡಲು ಒಮ್ಮತದ ನಿರ್ಧಾರ ಕೈಗೊಳ್ಳಲಾಯಿತು. ಬಳಿಕ ಪಕ್ಷದ ಬಾವುಟ ನೀಡಿ ಸಾಂಕೇತಿಕವಾಗಿ ಅಧಿಕಾರ ಹಸ್ತಾಂತರ ಮಾಡಲಾಯಿತು. ನಾವೆಲ್ಲರೂ ಸರ್ವಾನುಮತದಿಂದ ಕುಮಾರಸ್ವಾಮಿಯವರ ಸಲಹೆಯನ್ನು ತೆಗೆದುಕೊಂಡು ಎಲ್ಲರ ಶಾಸಕರ ಹಿರಿಯ ಮುಖಂಡಗಳ ಸಮ್ಮುಖದಲ್ಲಿ ಒಮ್ಮತದಿಂದ ತೀರ್ಮಾನ ಮಾಡಿದ್ದೇವೆ. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಎಚ್ ವಿಶ್ವನಾಥ್, ದೊಡ್ಡವರು ನನಗೆ ಉತ್ತಮ ಅವಕಾಶ ನೀಡಿದ್ದು ಅವರಿಗೆ ನಾನು ಆಭಾರಿ. ಎಲ್ಲರ ಜೊತೆ ಸೇರಿಕೊಂಡು ಜವಾಬ್ದಾರಿ ನಿಭಾಯಿಸುತ್ತೇನೆ. ನನ್ನ ಕೊನೆ ಉಸಿರು ಇರುವ ತನಕ ಪಕ್ಷಕ್ಕಾಗಿ ದುಡಿಯುತ್ತೇನೆ ಎಂದಿದ್ದಾರೆ. ದೊಡ್ಡ ಗೌರವ ನನಗೆ ಕೊಟ್ಟಿದ್ದಾರೆ. ದೊಡ್ಡ ಜವಾಬ್ದಾರಿ ನಿರ್ವಹಿಸುವಂಥ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ನಾನು ಎಲ್ಲರ ಜೊತೆ ಸೇರಿ ಸಮರ್ಥವಾಗಿ ಕ್ರಿಯಾಶೀಲನಾಗಿ ಮಾಡ್ತೇನೆ ಅಂತಕ್ಕಂಥ ನಂಬಿಕೆಯೂ ಕೂಡ ನನಗೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಏಕಾಂಗಿ ಹೋರಾಟ. ಲೋಕಸಭೆ ಎಲೆಕ್ಷನ್ಗೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಇಲ್ಲ ಎಂದು ಸ್ಪಷ್ಟಪಡಿಸಿರುವ ದೇವೇಗೌಡರು, ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಜೆಡಿಎಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡಲಿದೆ. ಕಾಂಗ್ರೆಸ್ ಜೊತೆ ಮೈತ್ರಿ ಏನಿದ್ದರೂ ರಾಜ್ಯ ಮಟ್ಟದಲ್ಲಿ ಮಾತ್ರ ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ನಿನ್ನೆ ಬಂದು ಮಾತನಾಡಿದ್ದಾರೆ. ಮೈತ್ರಿ ಬಗ್ಗೆ ಚರ್ಚೆ ನಡೆಸಿದ್ದೇವೆ ಎಂದರು. ದಿನೇಶ್ ಗುಂಡೂರಾವ್ ಬಂದು ಚರ್ಚೆ ಮಾಡಿದ್ರು. ನನ್ನಲ್ಲೂ ಈ ಚರ್ಚೆ ಮಾಡಿರುವ ಭಾವನೆಯನ್ನು ಹಂಚಿಕೊಂಡಿದ್ದಾರೆ. ಸೆಪ್ಟೆಂಬರ್ ಕೊನೆಯ ವಾರ ಅಥವಾ ಅಕ್ಟೋಬರ್ ಮೊದಲನೇ ವಾರದಲ್ಲಿ ನಾವು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕರೆದು ರ್ಯಾಟಿಫೈ ಮಾಡಿದ್ವಿ. ರಾಜ್ಯಾದ್ಯಂತ ಆಗಸ್ಟ್ 11ರಿಂದ 14ರ ತನಕ ಪ್ರವಾಸ ಮಾಡಲಿದ್ದು ನಿಷ್ಕ್ರಿಯ ಘಟಕಗಳಿಗೆ ಸ್ಥಳದಲ್ಲೇ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಗುವುದು ಅಂತ ಗೌಡರು ಹೇಳಿದ್ದಾರೆ. ಆಗ ಯುವಕರಿಗೆ ಹೆಚ್ಚಿನ ಅವಕಾಶ ಕಲ್ಪಿಸುತ್ತೇವೆ ಎಂದಿದ್ದಾರೆ. ಜೊತೆಗೆ ಉತ್ತರ ಕರ್ನಾಟಕದ ಬಗ್ಗೆ ಬಿಎಸ್ವೈ ನೀಡಿದ ಹೇಳಿಕೆಗೆ ದೇವೇಗೌಡರು ತಿರುಗೇಟು ನೀಡಿದ್ರು. ವಿಧಾನಸಭೆಯಲ್ಲಿ ಅವರು ಬಹುಮತ ಕಳ್ಕೊಂಡ ಮೇಲೆ ಅಲ್ಲಿಂದ ಕುಮಾರಸ್ವಾಮಿಯವರ ಮೇಲೆ ಎಷ್ಟೊಂದು ಕಠಿಣವಾದ, ಅಶ್ಲೀಲವಾದ, ಅನ್ಪಾರ್ಲಿಮೆಂಟ್ರಿ ಪದಗಳನ್ನು ಬಳಕೆ ಮಾಡಿದರು. ಅಲ್ಲಿಂದನೂ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಅವರನ್ನ ಕೂತು ನಾನೇ ಮಾತಾಡೋದು. ಸಿದ್ದರಾಮಯ್ಯ ಮುಂದಾಳತ್ವದಲ್ಲಿ ಕಾಂಗ್ರೆಸ್ ಹಿಂದುಳಿದ ಮತಗಳ ಬುಟ್ಟಿಗೆ ಕೈ ಹಾಕಿದ್ರೆ ಜೆಡಿಎಸ್ ವಿಶ್ವನಾಥ್ ಮುಂದಾಳತ್ವದಲ್ಲಿ ಅದೇ ಕೆಲಸ ಮಾಡಲು ಮುಂದಾಗಿದೆ. ಮೈತ್ರಿ ಸರ್ಕಾರ ಇದ್ದರೂ ಒಳಗೊಳಗೆ ಕಾಂಗ್ರೆಸ್ ಜೆಡಿಎಸ್ ಎದುರಾಳಿ ಆಗ್ತಿವೆ. ಸಿದ್ದರಾಮಯ್ಯ ಶಕ್ತಿ ಕುಂದಿಸಲು ದೇವೇಗೌಡರ ಹೊಸ ಅಸ್ತ್ರ ವಿಶ್ವನಾಥ್ ಎಂದ್ರೆ ತಪ್ಪಲ್ಲ ಎನಿಸುತ್ತದೆ. ಕೃಷ್ಣ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸ್ಥಳೀಯ ಸಂಸ್ಥೆಗಳಿಗೆ ಬೇಡ, ಆದ್ರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ತೀವಿ ಅಂತ ದೇವೇಗೌಡರು ಹೇಳಿದ್ರೆ, ಕಾಂಗ್ರೆಸ್ ಮಾತ್ರ ಎಲ್ಲ ಕ್ಷೇತ್ರಗಳಲ್ಲೂ ಅಭ್ಯರ್ಥಿ ಹುಡುಕುವ ಕೆಲಸಕ್ಕೆ ಕೈ ಹಾಕಿದೆ. ಜೊತೆಗೆ ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯ ಕೂಡ ಮೈತ್ರಿ ಬಗ್ಗೆ ಮೂಗು ಮುರಿದಿದ್ದಾರೆ. ಹಾಗಾದ್ರೆ ಏನಿದೆ ಕಾಂಗ್ರೆಸ್ ಲೆಕ್ಕಾಚಾರ ನೋಡಿ. ಲೋಕಸಭಾ ಮೈತ್ರಿಗೆ ಸಿದ್ದರಾಮಯ್ಯ ಅಡ್ಡಗಾಲು. ಎಲ್ಲಾ ಕಡೆ ಅಭ್ಯರ್ಥಿ ಹುಡುಕಲು ರಾಹುಲ್ ಸೂಚನೆ. ದೆಹಲಿಯಲ್ಲಿ ನಡೆದ ಕಾರ್ಯಕಾರಿಣಿ ಬಳಿಕ ಸಿದ್ದರಾಮಯ್ಯ ಜೊತೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಪ್ರತ್ಯೇಕ ಮಾತುಕತೆ ನಡೆಸಿದ್ದು, ಲೋಕಸಭೆ ಮೈತ್ರಿ ಬಗ್ಗೆ ಅಪಸ್ವರ ಎತ್ತಿದ್ದಾರೆ ಎನ್ನಲಾಗಿದೆ. ಲೋಕಸಭೆ ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ದು, ಪಕ್ಷಕ್ಕಾಗುವ ಲಾಭ ನಷ್ಟದ ಲೆಕ್ಕಾಚಾರ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಜೆಡಿಎಸ್ ಜೊತೆ ಮೈತ್ರಿಯಿಂದ ಕಾಂಗ್ರೆಸ್ಗೆ ನಷ್ಟ, ಮೈತ್ರಿಯಿಂದ ಬಿಜೆಪಿಗೆ ಲಾಭ ಆಗೋದು ಪಕ್ಕಾ. ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಕಾಂಗ್ರೆಸ್ ಸಂಘಟನೆಗೆ ಪೆಟ್ಟು ಬೀಳಲಿದೆ. ಉತ್ತರ ಕರ್ನಾಟಕದಲ್ಲಿ ಮೈತ್ರಿಯಿಂದ ಕಾಂಗ್ರೆಸ್ಗೆ ಲಾಭ ಆಗುವುದಿಲ್ಲ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಸಂಘಟನೆಗೆ ನಾವೇ ಅವಕಾಶ ಮಾಡಿಕೊಟ್ಟಂತೆ ಆಗುತ್ತೆ.
ಹಾಗಾಗಿ ಮೈತ್ರಿ ಬಗ್ಗೆ ಮತ್ತೊಮ್ಮೆ ಯೋಚಿಸುವುದು ಸೂಕ್ತ ಅಂತ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎನ್ನಲಾಗಿದೆ. ಸಿದ್ದರಾಮಯ್ಯ ವಾದಕ್ಕೆ ಮಣೆ ಹಾಕಿದ ರಾಹುಲ್. 28 ಕ್ಷೇತ್ರಗಳಲ್ಲೂ ಅಭ್ಯರ್ಥಿ ಹುಡುಕಲು ಸೂಚನೆ. ಸಿದ್ದರಾಮಯ್ಯ ನೀಡಿದ ಮಾಹಿತಿ ಬಳಿಕ ಎಲ್ಲಾ ಕ್ಷೇತ್ರಗಳಿಗೂ ಕಾಂಗ್ರೆಸ್ ಅಭ್ಯರ್ಥಿ ಹುಡುಕಲು ಸೂಚನೆ ರವಾನೆಯಾಗಿದೆ ಎನ್ನಲಾಗಿದೆ. ಒಂದು ವೇಳೆ ಜೆಡಿಎಸ್ ಜೊತೆಗಿನ ಮೈತ್ರಿ ಅಂತ್ಯವಾದರೆ ಏಕಾಂಗಿ ಸ್ಪರ್ಧೆ ಮಾಡುವುದಕ್ಕೂ ರೆಡಿ ಇರಿ ಅಂತ ರಾಹುಲ್ ಗಾಂಧಿ ರಾಜ್ಯ ನಾಯಕರಿಗೆ ತಿಳಿಸಿದ್ದಾರೆ ಎನ್ನಲಾಗಿದೆ. ಇನ್ನು ರಾಜ್ಯ ಸರ್ಕಾರ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳಿಗೆ ಕೊಕ್ಕೆ ಹಾಕಿದ್ರು ಡಿಸಿಎಂ ಪರಮೇಶ್ವರ್ ಹಾಗೂ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಮೌನ ವಹಿಸಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಅಂತ ಸಿದ್ದರಾಮಯ್ಯ, ಪರಮೇಶ್ವರ್ ಹಾಗೂ ಡಿಕೆಶಿ ವಿರುದ್ಧವೇ ರಾಹುಲ್ ಬಳಿ ದೂರಿದ್ದಾರೆ ಎನ್ನಲಾಗಿದೆ. ಮೈತ್ರಿ ಬಗ್ಗೆ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು ಸಕಾರಾತ್ಮಕವಾಗಿ ಮಾತನಾಡಿದರೆ ಕಾಂಗ್ರೆಸ್ ಎಲ್ಲ 28 ಕ್ಷೇತ್ರಗಳಿಗೂ ಅಭ್ಯರ್ಥಿ ಹುಡುಕಲು ಮುಂದಾಗಿರೋದು ರಾಜ್ಯ ಸರ್ಕಾರದ ಮೇಲೂ ತೂಗುಗತ್ತಿ ಕಾಣಿಸುವಂತಾಗಿದೆ. ಶ್ರೀನಿವಾಸ ಹಳಕಟ್ಟಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಹಾಸನದ ಹೊಳೆನರಸೀಪುರದಲ್ಲಿ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ರೇವಣ್ಣ 28ನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಂಡರು. ಪ್ರಜ್ವಲ್ ರೇವಣ್ಣ ಅಭಿಮಾನಿಗಳು ನೇತ್ರದಾನ ಮಾಡಿದ್ರು. ಇದೇ ಶಿಬಿರದಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ನೇತ್ರದಾನಕ್ಕೆ ಒಪ್ಪಿಗೆ ಸೂಚಿಸಿ ಸಹಿ ಹಾಕಿದ್ರು. ಮಗನ ಹುಟ್ಟುಹಬ್ಬದಲ್ಲಿ ರೇವಣ್ಣ ದಂಪತಿ ಕೂಡ ಭಾಗಿಯಾಗಿ ಆಶೀರ್ವದಿಸಿದ್ರು. ಇನ್ನು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ ಪ್ರಜ್ವಲ್ ರೇವಣ್ಣ, ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದರ ಬಗ್ಗೆ ಎಚ್ಡಿ ದೇವೇಗೌಡ ಮತ್ತು ಸಿಎಂ ಕುಮಾರಸ್ವಾಮಿ ನಿರ್ಧಾರವೇ ಅಂತಿಮ. ಹಾಸನ ಅಥವಾ ಮಂಡ್ಯ ಕ್ಷೇತ್ರದಿಂದ ಟಿಕೆಟ್ ಕೊಟ್ಟರೆ ಸ್ಪರ್ಧಿಸಲು ಸಿದ್ಧ ಅಂತ ಹೇಳಿದ್ರು. ಇನ್ನು ನಮ್ಮ ಪ್ರತಿನಿಧಿ ಅಶೋಕ್ ಜೊತೆಗೆ ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಜ್ವಲ್ ರೇವಣ್ಣ ಮಾತನಾಡಿದ್ದಾರೆ, ನೀವು ನೋಡಿ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮನೆಯಲ್ಲಿ ಎಲ್ಲಿಲ್ಲದ ಸಂಭ್ರಮ ಸಡಗರ ಮನೆ ಮಾಡಿರುವಂತಹದ್ದು. ಅದಕ್ಕೆ ಕಾರಣ ಯುವ ನಾಯಕ ಜೆಡಿಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ರೇವಣ್ಣರ 28ನೇ ಹುಟ್ಟುಹಬ್ಬದ ಸಂಭ್ರಮ. ಈಗ ನನ್ನ ಜೊತೆ ಪ್ರಜ್ವಲ್ ರೇವಣ್ಣ ಇದ್ದಾರೆ, ಬನ್ನಿ ಅವ್ರನ್ನೇ ಮಾತಾಡೋಣ. ನಿಮಗೆ ರಾಜಕೀಯ ಪ್ರವೇಶ ಭಾರಿ ಹಿನ್ನಡೆ ಆಗ್ತಾ ಇರುವಂಥದ್ದು. ವಿಧಾನಸಭೆ ಸ್ಪರ್ಧೆ ಮಾಡ್ತೀರಿ ಅಂದ್ರೆ 2 ಮಾತು ಕೇಳಬಹುದು 2 ಕ್ಷೇತ್ರಗಳಲ್ಲಿ, ಮತ್ತೆ ಅದು ಹಿನ್ನಡೆ ಆಯಿತು. ಮತ್ತೆ ಈಗ ಲೋಕಸಭೆ ಬಂದಿದೆ. ಲೋಕಸಭೆಗೆ ದೇವೇಗೌಡರು ಹೇಳ್ತಾರೆ ನನ್ನ ಉತ್ತರಾಧಿಕಾರಿ ಪ್ರಜ್ವಲ್ ರೇವಣ್ಣ ಅಂತ. ಮಂಡ್ಯದಲ್ಲಿ 7 MP ಕ್ಷೇತ್ರಗಳನ್ನು ಗೆದ್ದಿದ್ದಾರೆ ಮತ್ತು ಇಲ್ಲಿ 6 ಗೆದ್ದಿದ್ದಾರೆ ಅಂದ್ರೆ ವಿಧಾನಸಭೆನ. ಅಂದರೆ ಮಂಡ್ಯದಲ್ಲಿ ಪ್ರಜ್ವಲ್ ಸ್ಪರ್ಧೆ ಮಾಡ್ತಾರೆ, ನಾನು ಹಾಸನದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ದೇವೇಗೌಡರು ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಮೊದಲನೇದಾಗಿ ರಾಜಕೀಯ ಹಿನ್ನಡೆ ಅಂದರೆ ಅರ್ಥ ಏನು? ರಾಜಕೀಯ ಹಿನ್ನಡೆ ಅಂದರೆ ಜನರು ನಿಮ್ಮನ್ನು ತಿರಸ್ಕಾರ ಮಾಡಿ ಆಚೆ ತಳ್ಳೋದು ರಾಜಕೀಯ ಹಿನ್ನಡೆ. ನನಗೆ ಆ ಥರ ಯಾವುದೂ ಆಗಿಲ್ವಲ್ಲ. ಇವತ್ತು ಜನರು ಇವತ್ತು ಪ್ರಜ್ವಲ್ ರೇವಣ್ಣ ಅಂತ ಅಭ್ಯರ್ಥಿಗಳು ಬೇಕು ಅನ್ನೋ ಒಂದು ವಿಶ್ವಾಸದಲ್ಲಿ ಜನ ಇದ್ದಾರೆ. ನನಗೇನು ರಾಜಕೀಯ ಹಿನ್ನಡೆ ಏನಾಗಿಲ್ಲ. ನೀವು ಮಂಡ್ಯ ಸ್ಪರ್ಧೆ ಮಾಡ್ತೀರಾ ಅಥವಾ ಹಾಸನಕ್ಕೆ ಏನಾದ್ರು ಸ್ಪರ್ಧೆ ಮಾಡ್ತೀರಾ? ಯಾವ ಕ್ಷೇತ್ರಕ್ಕೆ ಸ್ಪರ್ಧೆ ಆಯ್ಕೆ ನಿಮ್ಮದು? ಸರ್, ನಾನು ಅದ್ರ ಬಗ್ಗೆ ಏನು ಚರ್ಚೆ ಮಾಡೋಕ್ಕೆ ಹೋಗಿಲ್ಲ. ನಾನು ನಿಲ್ತೀನಿ ಅಂತ ಮೊದಲನೇದಾಗಿ ನಾನೇನು ಹೇಳೋಕ್ಕೆ ಹೋಗಿಲ್ಲ. ದೊಡ್ಡವರನ್ನೇ ಸ್ವತಃ ಅವ್ರ ಬಾಯಿಂದ ಹೇಳಿರೋಂಥ ವಿಚಾರಗಳು ಏನು ನೆಕ್ಸ್ಟ್ MP ಕೊಡ್ತೀನಿ ಅನ್ನೋದನ್ನ ಭಾವನೆನ ಅವ್ರು ಹಂಚ್ಕೊಂಡಿದ್ದಾರೆ. ನಾನು ಇವತ್ತರೆಗೂ ಎಲ್ಲರೂ ಕೇಳಿರೋದು ನೋಡಿದ್ದೀರಾ, ಮಾಧ್ಯಮದಲ್ಲಾಗಲಿ ಇಲ್ಲ ಆಚೆಗಡೆ ಎಲ್ಲರೂ ಮಾತಾಡಿರೋದು ನೋಡಿದ್ದೀರಾ ಇಲ್ಲವಲ್ಲ? ದೇವೇಗೌಡರು 3ನೇ ತಲೆಮಾರು ರಾಜಕೀಯ ಪ್ರವೇಶ ಮಾಡ್ತಾ ಇರುವಂಥದ್ದು, ಜೊತೆಗೆ ರಾಜ್ಯದಲ್ಲಿ ಯುವ ಶಕ್ತಿನ ಸಂಘಟಿಸುವಂತಹ ಶಕ್ತಿ ಇರೋಂಥದ್ದು ನಿಮಗೆ. ಇದರಿಂದ ಯಾವ ರೀತಿ ನೀವು ಸಂಘಟನೆಯಲ್ಲಿ ಮುಂದಿನ ದಿನಗಳಲ್ಲಿ ತೊಡಗ್ತೀರಿ? ಸರ್, ನಾನು ಯಾವಾಗಲೂ ಕೂಡ ನನ್ನ ಒಂದು ಮೊದಲನೇ ಆದ್ಯತೆ ಏನಿತ್ತು, ಒಂದು ಯುವಕರುಗಳಿಗೆ ಒಂದು ರಿಸರ್ವೇಷನ್ ತರಬೇಕು ಪಾರ್ಟಿಲಿ ಅನ್ನೋದೊಂದು ಭಾವನೆ ಇತ್ತು. ಎಸ್ಪೆಷಲಿ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ. ಯಾಕಂದರೆ ನಾವು ಶಾಸಕರುಗಳಿರ್ಬೋದು, ಇದರಲ್ಲಿರ್ಬೋದು, ಅದರಲ್ಲಿ ಸೀನಿಯಾರಿಟಿ ಬರುತ್ತೆ. ಪಾಪ ತುಂಬ ದುಡ್ದಿರೋ ಅಂಥವ್ರು ಇರ್ತಾರೆ. ಅದರಲ್ಲಿ ನಾವು ರಿಸರ್ವೇಷನ್ ತರೋದು ಅಷ್ಟು ಮಟ್ಟಕ್ಕೆ ನ್ಯಾಯನೂ ಇರೋಲ್ಲ. ಆದರೂ ಖಂಡಿತವಾಗ್ಲೂ ಅದಕ್ಕೂ ಫೈಟ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಬಟ್ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ ಪ್ರತಿಯೊಂದು ತಾಲೂಕಲ್ಲೂ ಒಂದು 3ರಿಂದ 4 ಸೀಟು ಯುವಕರುಗಳಿಗೆ ಅದನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಹೋರಾಟ ಮಾಡ್ತಾ ಇದ್ದಂಥದ್ದು. ಇದು ಪ್ರಜ್ವಲ್ ರೇವಣ್ಣರ ಮಾತು. ಹೊಳೆನರಸೀಪುರದಿಂದ ಕ್ಯಾಮರಾ ಪರ್ಸನ್ ಅಂಬಿಕಾ ಪ್ರಸಾದ್ ಜೊತೆ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ. ಮಳೆ ನಿಂತರೂ ಮಳೆ ಹನಿ ನಿಲ್ಲೋದಿಲ್ಲ ಅನ್ನೋ ಗಾದೆ ಇದೆ. ವೀರಶೈವ ಲಿಂಗಾಯತ ಧರ್ಮದ ಸಂಘರ್ಷ ಮುಗಿದ್ರೂ ಕೂಡ ಧರ್ಮ ಒಡೆಯಲು ಯತ್ನಿಸಿದವರ ಬಗ್ಗೆ ಆಕ್ರೋಶ ಇನ್ನೂ ಇದೆ. ಹಾಗಾಗಿ ಧರ್ಮ ಒಡೆಯಲು ಸಿದ್ದರಾಮಯ್ಯ ಯತ್ನಿಸಿದ್ರು ಅಂತ ಪರೋಕ್ಷವಾಗಿ ಶಾಮನೂರು ಶಿವಶಂಕರಪ್ಪ ಹಾಗೂ BS ಯಡಿಯೂರಪ್ಪ ಚಾಟಿ ಬೀಸಿದ್ದಾರೆ. ವೀರಶೈವ ಲಿಂಗಾಯತ ಎರಡೂ ಒಂದೇ ಧರ್ಮ. ಧರ್ಮ ಒಡೆಯಲು ಯತ್ನಿಸಿದವರ ಕಥೆ ಏನಾಗಿದೆ? ಸಿದ್ದರಾಮಯ್ಯ ವಿರುದ್ಧ ಶಾಮನೂರು ಪರೋಕ್ಷ ವಾಗ್ದಾಳಿ. ಹೌದು, ಚುನಾವಣೆಗೋಸ್ಕರ ಮುನ್ನೆಲೆಗೆ ಬಂದ ಧರ್ಮ ಸಂಘರ್ಷದ ಕಾವು ಇನ್ನೂ ಆರಿಲ್ಲ. ಬೂದಿ ಮುಚ್ಚಿದ ಕೆಂಡದಂತೆ ಅಲ್ಲಲ್ಲಿ ಹೊಗೆ ಆಡ್ತಾನೆ ಇದೆ.
ಅಂದು ಪ್ರತ್ಯೇಕ ಧರ್ಮಕ್ಕಾಗಿ ಹೋರಾಡಿದವರ ವಿರುದ್ಧ ಶಾಮನೂರು ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಿನ ಸುತ್ತೂರು ಮಠದಲ್ಲಿ ನಡೆದಂತಹ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಶಾಮನೂರು ಶಿವಶಂಕರಪ್ಪ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಹಾನಿಗಳು ಸುಮಾರು 110 ವರ್ಷದ ಕೆಳಗೆ ಮಾಡತಕ್ಕಂಥ ಈ ವಿವಿಧ ವಿಕಾಸವನ್ನ ಒಡೆದವರ ಜೊತೆ ಏನಾಗಿದ್ರು ನಿಮಗೆ ಗೊತ್ತಾಗಿದೆ. ಶಾಮನೂರು ಮಾತಿಗೆ ಧ್ವನಿಗೂಡಿಸಿದ ಬಿಎಸ್ವೈ ಸಹ ಕೈ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಸ್ವಾಮೀಜಿಗಳ ದಿಟ್ಟ ನಿಲುವಿನಿಂದ ಧರ್ಮ ಉಳಿದುಕೊಂಡಿದೆ ಅಂತ ಪರೋಕ್ಷ ಟಾಂಗ್ ಕೊಟ್ರು. ನಮ್ಮ ಸಮಾಜವನ್ನ ಒಡೆಯುವಂತಹದ್ದು ಜೊತೆಗೆ ನಮ್ಮ ಜೊತೆ ಬರುವಂತ ಬೇರೆ ಸಮಾಜವನ್ನ ದೂರ ಇಡುವಂತ ಪ್ರಯತ್ನ, ಇದಕ್ಕೆ ನಾವೇನಾದ್ರೂ ಅವಕಾಶ ಮಾಡಿಕೊಟ್ರೆ ದೊಡ್ಡ ಕ್ಷಮ್ಯ ಅಪರಾಧ ಮಾಡುವಂತಾಗುತ್ತೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋಕೆ ನಾನು ಇಚ್ಛೆ ಪಡ್ತೇನೆ ಬಂಧುಗಳೇ. ವೋಟ್ ಬ್ಯಾಂಕ್ಗೆ ಮುನ್ನೆಲೆಗೆ ಬಂದ ಪ್ರತ್ಯೇಕ ಧರ್ಮದ ವಿವಾದ ಇನ್ನೂ ಅಲ್ಲಲ್ಲಿ ಹೊಗೆಯಾಡ್ತಾ ಇದೆ. ಧರ್ಮವನ್ನ ಒಡೆಯಲು ಯತ್ನಿಸಿದವರ ವಿರುದ್ಧ ಲಿಂಗಾಯತರು ಆಕ್ರೋಶ ಹೊರಹಾಕ್ತಿದ್ದಾರೆ. ಕ್ಯಾಮರಾಮನ್ ಮಧು ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮೈಸೂರು. ಮೈಸೂರು ಭಾಗದಲ್ಲಿ ಕಮಲ ಅರಳಿಸಲು ಬಿಜೆಪಿ ರಣತಂತ್ರ ರೂಪಿಸ್ತಾ ಇದೆ. ಇದಕ್ಕಾಗಿ ಇವತ್ತು ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಕಾರ್ಯಕಾರಿಣಿ ಸಭೆ ನಡೆಯಿತು. ಸಭೆಯಲ್ಲಿ ಮೈಸೂರು, ಚಾಮರಾಜನಗರ ಭಾಗದ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಬಿಎಸ್ವೈ ಕಾರ್ಯಕರ್ತರಿಗೆ ಪಕ್ಷಕ್ಕಾಗಿ ಕೆಲಸ ಮಾಡುವಂತೆ ಮನವಿ ಮಾಡಿದರು. ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 23 ಸ್ಥಾನಗಳಲ್ಲಿ ಗೆಲ್ಲೇಬೇಕು, ಅದಕ್ಕಾಗಿ ಆಗಸ್ಟ್ 9ರಿಂದ ರಾಜ್ಯ ಪ್ರವಾಸ ಮಾಡ್ತೇನೆ ಅಂತ ಹೇಳಿದರು. ಕೇಂದ್ರ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಮಹಾಘಟಬಂಧನ್ ರಚಿಸಲು ಯತ್ನಿಸುತ್ತಿರುವ ವೇಳೆ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಯಕ್ಷ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಉತ್ತರ ನೀಡಿದ್ದಾರೆ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಪ್ರಧಾನಿ ಅಭ್ಯರ್ಥಿಯಾದ್ರೆ ತಮ್ಮದೇನೂ ಅಭ್ಯಂತರ ಇಲ್ಲ ಅಂತ ತಿಳಿಸಿದ್ದಾರೆ. ಎನ್ಆರ್ಸಿ ವಿರುದ್ಧ ತೀವ್ರ ಹೋರಾಟಕ್ಕಿಳಿದಿರೋ ಮಮತಾ ಬ್ಯಾನರ್ಜಿ ಕೇಂದ್ರ ಸರ್ಕಾರಕ್ಕೆ ಸವಾಲಾಗಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇವತ್ತು ಚೆನ್ನೈನ ಕಾವೇರಿ ಆಸ್ಪತ್ರೆಗೆ ಭೇಟಿ ನೀಡಿ ಎಂ ಕರುಣಾನಿಧಿ ಅವರ ಆರೋಗ್ಯವನ್ನ ವಿಚಾರಿಸಿದರು. ಇನ್ನು ಆಸ್ಪತ್ರೆಯಲ್ಲಿ ಕರುಣಾನಿಧಿ ಪುತ್ರ ಎಂಕೆ ಸ್ಟಾಲಿನ್ ಅವರನ್ನ ಭೇಟಿಯಾಗಿ ಕರುಣಾನಿಧಿ ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ಮಾತುಕತೆಯನ್ನ ನಡೆಸಿದ್ರು. ಕರುಣಾನಿಧಿಯ ಆರೋಗ್ಯ ಸ್ವಲ್ಪ ಸುಧಾರಿಸಿದೆ ಅಂತ ಕುಟುಂಬ ವರ್ಗ ಮಾಹಿತಿಯನ್ನ ಕೊಟ್ಟಿದೆ. ವೆನೆಜುವೆಲಾ ಅಧ್ಯಕ್ಷರನ್ನ ಡ್ರೋನ್ ಬಾಂಬ್ ಬಳಸಿ ಹತ್ಯೆಗೆ ಯತ್ನಿಸಲಾಗಿದೆ. ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮದುರೋ ನಿನ್ನೆ ಸೈನಿಕರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ರು. ಆಗ ಅಧ್ಯಕ್ಷರು ಇದ್ದ ವೇದಿಕೆ ಹತ್ತಿರವೇ 2 ಡ್ರೋನ್ಗಳು ಸ್ಫೋಟಗೊಂಡವು. ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ಗೆ ಯಾವುದೇ ಸಮಸ್ಯೆ ಆಗದಂತೆ ರಕ್ಷಣಾ ಸಿಬ್ಬಂದಿ ಬಚಾವ್ ಮಾಡಿದ್ದಾರೆ. ಆದರೆ ಸೈನಿಕರು ಬಾಂಬ್ ಸ್ಫೋಟಗೊಂಡಾಗ ಭಯದಿಂದ ದಿಕ್ಕಾಪಾಲಾಗಿ ಓಡಿರೋದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ದಾಳಿ ನಡೆಸಿದ್ದು ಕೊಲಂಬಿಯಾ ಅಂತ ಆರೋಪಿಸಲಾಗಿದೆ. ಆದರೆ ಕೊಲಂಬಿಯಾ ಇದನ್ನು ನಿರಾಕರಿಸಿದೆ. Vamos a apostar por el bien de nuestro país. Ha llegado la hora de la ಸಿಲಿಕಾನ್ ಸಿಟಿ ಬೆಂಗಳೂರಿನ 2 ಉದ್ಯಮಿಗಳ ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಈ ಡಬಲ್ ಮರ್ಡರ್ ಆರೋಪಿಗೆ ಬಿಜೆಪಿ ನಾಯಕರ ಜೊತೆ ಸಂಪರ್ಕ ಇತ್ತು ಅಂತ ಹೇಳಲಾಗಿದೆ. ಆರೋಪಿಯನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡುವ ವೇಳೆ ಈ ಭಯಾನಕ ಸತ್ಯ ಹೊರಬಿದ್ದಿದೆ. ಬೆಂಗಳೂರಿನಲ್ಲಿ 2 ಉದ್ಯಮಿಗಳ ಅಪಹರಣ ಹಾಗೂ ಕೊಲೆ ಕೇಸ್ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಸುದ್ದಿಗಳು ಹೊರಬರ್ತಿವೆ. ಕೊಟ್ಟ ಸಾಲವನ್ನ ತೀರಿಸದೆ ಸಾಲ ಕೊಟ್ಟವರನ್ನೇ ಮುಗಿಸಲು ಸುಪಾರಿ ಕೊಟ್ಟಿದ್ದ ತೇಜಸ್ ಅಂಡ್ ಗ್ಯಾಂಗ್ನಿಂದ ಸ್ಫೋಟಕ ಸತ್ಯಗಳು ಬಯಲಾಗ್ತಿವೆ. ಜೂನ್ 27ರಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳಾದ ಪ್ರಸಾದ್ ಬಾಬು ಹಾಗೂ ಬಾಲಾಜಿರನ್ನ ಕೊಲೆ ಮಾಡಿದ್ದ ಆರೋಪಿಗಳನ್ನ ಗಿರಿನಗರ ಪೊಲೀಸರು ಸ್ಥಳ ಮಹಜರಿಗೆ ಕರೆದೊಯ್ದಿದ್ರು. ಬೆಂಗಳೂರು ಹೊರವಲಯದ ಹಾರೋಹಳ್ಳಿಯಲ್ಲಿ ಸ್ಥಳ ಮಹಜರು ವೇಳೆ ಆರೋಪಿಗಳು ಕೊಲೆ ಕಹಾನಿಯನ್ನ ಎಳೆಯಾಗಿ ಬಿಚ್ಚಿಟ್ರು. ಉದ್ಯಮಿಗಳ ಶವವನ್ನ ಪೆಟ್ರೋಲ್ ತುಪ್ಪದಿಂದ ಸುಟ್ಟು ಹಾಕಿದ್ರು. ಸುಟ್ಟ ಶವಗಳನ್ನ ಯಾರಿಗೂ ಸಿಗದಂತೆ ಹೂತು ಬಿಟ್ಟಿದ್ರು.
ಪ್ರಸಾದ್ ಹಾಗೂ ಬಾಲಾಜಿಯನ್ನ ಚೆಕ್ ಮಾಡೋದಕ್ಕಾಗಿ ಕರೆಸಿಕೊಂಡಿದ್ದ ತೇಜಸ್ ಅಂಡ್ ಗ್ಯಾಂಗ್ ಅಂಜನಾಪುರದ ಸಿಮೆಂಟ್ ಗೋಡನ್ನಲ್ಲಿ ಇಬ್ಬರನ್ನ ಕೊಲೆ ಮಾಡಿ ಕಾರ್ನಲ್ಲಿ ಇದೇ ಜಾಗಕ್ಕೆ ಸಾಗಿಸಿದ್ರು. ಇಲ್ಲಿ ಸೌದೆ, ತುಪ್ಪ, ಸಕ್ಕರೆ, ಪೆಟ್ರೋಲ್, ಡೀಸೆಲ್ ಸುರಿದು ಶವಗಳನ್ನ ಸುಟ್ಟು ಹೂತು ಹಾಕಿದ್ರಂತೆ. ಶವ ಪತ್ತೆ ಕಾರ್ಯ ವೇಳೆ ಮೂಳೆಗಳು ಸಿಕ್ಕಿದ್ದು ಎಫ್ಎಸ್ಎಲ್ ವರದಿಗೆ ಕಳುಹಿಸಲಾಗಿದೆ. ಈಗ ಏನ್ ಪೊಲೀಸರು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಇದನ್ನ ಯಾವುದೇ ಒಂಥರದ ಡಿವಿಯೇಷನ್ಸ್ ಇಲ್ದಿರ ನಮ್ಗೆ ಒಳ್ಳೆ ನ್ಯಾಯ ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ. ನಮ್ಮ ತಂಗಿಗೆ ಸಣ್ಣ ಮಕ್ಕಳು ಇದರಲ್ಲಿ ನ್ಯಾಯ ಕೊಡಿಸಿ ಅವ್ರಿಗೆ ಒಂದು ಸಹಾಯ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು. ರಾಜ್ಯ ಬಿಜೆಪಿ ನಾಯಕರ ಜೊತೆ ಆರೋಪಿ ತೇಜಸ್ ಸಖ್ಯ. ಕಮಲ ನಾಯಕರಿಗೂ ತೇಜಸ್ಗೂ ಇರೋ ನಂಟೇನು? ಈ ಮಧ್ಯೆ ಆರೋಪಿ ತೇಜಸ್ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಲಭ್ಯವಾಗಿದೆ. ಈತ ಜೆಪಿ ನಗರ ನಿವಾಸಿಯಾಗಿದ್ದು ಈತನ ಬೆಂಬಲಕ್ಕೆ ಬಿಜೆಪಿಯ ಮಾಜಿ ಮೇಯರ್ ನಟರಾಜ್ ಇದ್ರು ಎಂಬ ಮಾತುಗಳು ಕೇಳಿಬರ್ತಿವೆ. ಆರ್ ಅಶೋಕ್ ಹಾಗೂ ಯಡಿಯೂರಪ್ಪನವರ ಜೊತೆ ತೇಜಸ್ ಇರೋ ಫೋಟೋಗಳು ಸಿಕ್ಕಿವೆ. ಈ ಮಧ್ಯೆ ಕೃತ್ಯಕ್ಕೆ ಬಳಸಿದ ವಾಹನಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದು ಇದುವರೆಗೂ 8 ಮಂದಿಯನ್ನ ಬಂಧಿಸಿದ್ದಾರೆ. ತಲೆಮರೆಸಿಕೊಂಡಿರುವ ಇಬ್ಬರಿಗಾಗಿ ಬಲೆ ಬೀಸಿದ್ದು ತನಿಖೆಯನ್ನ ತೀವ್ರಗೊಳಿಸಲಾಗಿದೆ. ಕ್ಯಾಮೆರಾ ಪರ್ಸನ್ ನೂರ್ ಅಹಮದ್ ಜೊತೆ ಪುಟ್ಟರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ರೈಲ್ವೆ ಇಲಾಖೆಯ ಎಡವಟ್ಟಿನಿಂದಾಗಿ ಉತ್ತರ ಕರ್ನಾಟಕ ಭಾಗದ ಸಾವಿರಾರು ಉದ್ಯೋಗಾಕಾಂಕ್ಷಿಗಳಿಗೆ ಡಿಆರ್ ಪರೀಕ್ಷೆ ಕೈತಪ್ಪಿತ್ತು. ಆಕ್ರೋಶಗೊಂಡ ಪರೀಕ್ಷಾರ್ಥಿಗಳು ಹುಬ್ಬಳ್ಳಿ ರೈಲು ನಿಲ್ದಾಣದ ಎದುರು ಪ್ರತಿಭಟನೆ ಮಾಡಿದರು. ವಿಷಯ ತಿಳಿದ ಶಾಸಕ ಪ್ರಸಾದ್ ಅಬ್ಬಯ್ಯ ಪ್ರತಿಭಟನಾ ಸ್ಥಳಕ್ಕೆ ಬಂದು ಪ್ರತಿಭಟನಾಕಾರರ ಮನವೊಲಿಕೆಗೆ ಮುಂದಾದರು. ಆದರೆ ಪರೀಕ್ಷಾರ್ಥಿಗಳು ಮಾತ್ರ ಪ್ರತಿಭಟನೆ ಹಿಂಪಡೆಯದೆ ಧರಣಿಯನ್ನ ಮುಂದುವರೆಸಿದರು. ವಿಷಯ ತಿಳಿದ ಮುಖ್ಯಮಂತ್ರಿಗಳು ಮರುಪರೀಕ್ಷೆಗೆ ಅವಕಾಶ ಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ನಾಳೆ ನಾಡಿದ್ರಲ್ಲೇ ಅನೌನ್ಸ್ ಮಾಡ್ತಾರೆ. ಯಾರು ಆತಂಕಕ್ಕೆ ಒಳಗಾಗದ್ ಬೇಡ. ಇವು ಭರವಸೆ ಪ್ರಶ್ನೆ ನಾನು ಹೇಳ್ತಾ ಇದ್ದೀನಿಲ್ಲ, ಜವಾಬ್ದಾರಿ ಸ್ಥಾನದಲ್ಲಿ ನಾನೇ ಡೈರೆಕ್ಷನ್ ಕೊಟ್ಟಿರೋದು. ಆ ಮಕ್ಕಳು ಯಾರು ಆತಂಕಕ್ಕೆ ಒಳಗಾಗದ್ ಬೇಡ, ಅವ್ರಿಗೆ ಮತ್ತೆ ಮರುಪರೀಕ್ಷೆ ಮಾಡ್ಕೊಡ್ತಾರೆ. ಅವ್ರಿಗೆ ಇನ್ನೊಂದು ದಿನಾಂಕ ನಿಗದಿ ಮಾಡ್ತಾ ಇದ್ದಾರೆ, ಅದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅದರಿಂದ ಆ ಡೇಟ್ಗೆ ಬಂದು ಅವ್ರ ಎಕ್ಸಾಮ್ ಬರೀಬಹುದು. ಹುಬ್ಬಳ್ಳಿನಲ್ಲೇ ಎಕ್ಸಾಮ್ ಬರೀತಕ್ಕಂಥದ್ದಕ್ಕೆ ಅವಕಾಶ ಮಾಡಕ್ ಅವಕಾಶ ಇದೆ ಅಂದ್ರೆ ಅದ್ರ ಬಗ್ಗೆನೂ ತೀರ್ಮಾನ ತಗೋತೀವಿ. ನೋಡಿ, ಅವ್ರಿಗೆ ಯಾರ್ಯಾರು ಎಕ್ಸಾಮ್ ಕೂತ್ಕೊಂಡಿಲ್ಲ ಅವ್ರಿಗೆ ಮತ್ತೊಂದು ಅವಕಾಶ ಕೊಡೋಣ ಅಂತೇಳಿ ತಿಳಿಸುವಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಹುಶಃ ಇದರಿಂದ ಏನು ಅವರು ಯಾರೂ ವಿದ್ಯಾರ್ಥಿಗಳು ಆತಂಕ ಪಡುವಂಥ ಒಂದು ವಿಷಯ ಬೇಕಾಗಿಲ್ಲ, ಯಾರೂ ಆತಂಕ ಪಡುವಂಥದ್ದಿಲ್ಲ. ಅದು ಈ ಸ್ಟೇಷನ್ಸ್ ಎಲ್ಲ ಆಗಿ 3 ಗಂಟೆ ಅಲ್ಲೇ ಕಂಬರ್ಗನೂರಲ್ಲಿ ಇಂಜನ್ ರೆಡಿ ಇದೆ, ಟ್ರೈನ್ ರೆಡಿ ಇದೆ, ಆದರೂ ಕೂಡ ಅವ್ರ ಗಾಡಿನ ಕಂಬರ್ಗನೂರಿಂದ ನಾವು ಬಿಡಕ್ಕೆ ಅವ್ರು ಬಿಡ್ತಾನೆ ಇಲ್ಲ ಅವ್ರಿಗೆ. ಹಂಗೆ 3 ಗಂಟೆ ಇದರಲ್ಲೇ. ಬಂಡೀಪುರ ಅರಣ್ಯದಲ್ಲಿ ರಾತ್ರಿ ವೇಳೆ ವಾಹನ ಸಂಚಾರಕ್ಕೆ ಅವಕಾಶ ನೀಡಬಾರದು ಅಂತ ಸೇವ್ ಬಂಡೀಪುರ ಹೆಸರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ವನ್ಯಜೀವಿ ಸಂಕುಲಗಳ ಉಳಿವಿಗಾಗಿ ಹೋರಾಡ್ತಾ ಇರೋ ಪರಿಸರ ಪ್ರೇಮಿಗಳು ಭಾಗಿಯಾಗಿದ್ರು. ಸಂಚಾರದಿಂದ ಪ್ರಾಣಿಗಳ ಜೀವಗಳಿಗೆ ಆಗ್ತಾ ಇರುವ ಅಪಾಯಗಳ ಬಗ್ಗೆ ಪೋಸ್ಟರ್ ಹಿಡಿದು ಪ್ರತಿಭಟಿಸಿದ್ರು. ಸಾಮಾನ್ಯವಾಗಿ ಸಿನಿಮಾ ನಟಿಯರಿಗೆ ಸೌಂದರ್ಯನೇ ಆಸ್ತಿ. ಯಾವುದೇ ಕಾರಣಕ್ಕೂ ಎಲ್ಲ ಫೋಟೋ ಚೆನ್ನಾಗಿ ಬರಬೇಕು ಅಂತಾನೆ ಬಯಸ್ತಾರೆ. ಆದರೆ ಬಾಲಿವುಡ್ನ ಸ್ಟಾರ್ ಸೋನಾಲಿ ಬೇಂದ್ರೆ ಫುಲ್ ಡಿಫರೆಂಟ್. ಯಾಕಂದ್ರೆ ಕ್ಯಾನ್ಸರ್ನಿಂದ ಬಳಲ್ತಾ ಇರೋ ಸೋನಾಲಿ ತಲೆ ಪೂರ್ತಿ ಬೋಳಿಸಿಕೊಂಡಿದ್ದಾರೆ. ವಿಶೇಷ ಅಂದ್ರೆ ತಮ್ಮ ತಲೆ ಬೋಳಿಸಿಕೊಂಡಿರೋ ಫೋಟೋನ ಸ್ವತಃ ಅವರೇ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಈ ಫೋಟೋಗೆ ಬಾಲ್ಡ್ ಈಸ್ ಬ್ಯೂಟಿಫುಲ್ ಅಂತ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೋನಾಲಿ ಧೈರ್ಯಕ್ಕೆ ಬಿ ಟೌನ್ ಮಂದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಬೇಗ ಗುಣಮುಖರಾಗಿ ಅಂತ ಹಾರೈಸಿದ್ದಾರೆ. ಕಾರಿನಿಂದ ಕೆಳಗಿಳಿದು ಕೀಕಿ ಡ್ಯಾನ್ಸ್ ಮಾಡಿದ್ದು ಆತಂಕ ಮೂಡಿಸಿತು. ಇದೀಗ ತೆಲಂಗಾಣದ 2 ರೈತರು ಮಾಡಿರೋ ಕೀಕಿ ಡ್ಯಾನ್ಸ್ ಎಲ್ಲರ ಮನಸ್ಸನ್ನೂ ಗೆದ್ದಿದೆ. ಭತ್ತದ ಗದ್ದೆಯಲ್ಲಿ ಎತ್ತುಗಳ ಜೊತೆ ಉಳುಮೆ ಮಾಡ್ತಾ ಕೀಕಿ ಡ್ಯಾನ್ಸ್ ಮಾಡಿದ ಅನಿಲ್ ಜೀಲಾ ಮತ್ತು ಪಿಲ್ಲಿ ತಿರುಪತಿ ಕೀಕಿ ಚಾಲೆಂಜ್ ವಿನ್ನರ್ ಆಗಿದ್ದಾರೆ. ಪಕ್ಕಾ ದೇಸಿ ಸ್ಟೈಲ್ನಲ್ಲಿ ಇವರು ಮಾಡಿದ ಕೀಕಿ ಡ್ಯಾನ್ಸ್ ಫುಲ್ ವೈರಲ್ ಆಗಿತ್ತು. ಯೂಟ್ಯೂಬ್ನಲ್ಲಿ ಕೆಲವೇ ದಿನಗಳಲ್ಲಿ 1.5 ಕೋಟಿ ಜನ ವೀಕ್ಷಿಸಿದ್ರು. ಬಾಲಿವುಡ್ ನಟರಾದ ವಿವೇಕ್ ಒಬೆರಾಯ್, ರವೀನಾ ಟಂಡನ್ ಕೂಡ ಈ ವಿಡಿಯೋಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ರು. ಅಮೆರಿಕದ ಖ್ಯಾತ ಡೈಲಿ ಶೋ ಟಿವಿ ಪ್ರೋಗ್ರಾಂನಲ್ಲಿ ವಿನ್ನರ್ಸ್ ಅಂತ ಘೋಷಣೆ ಮಾಡಲಾಗಿದೆ. ಥೈಲ್ಯಾಂಡ್ನ ಗುಹೆಯಲ್ಲಿ 15ಕ್ಕೂ ಹೆಚ್ಚು ದಿನ ಸಿಕ್ಕಿಬಿದ್ದು ಜೀವಂತವಾಗಿ ವಾಪಸ್ ಬಂದಿರೋ 12 ಫುಟ್ಬಾಲ್ ಆಟಗಾರರು ಈಗ ಮತ್ತೆ ಸುದ್ದಿಯಾಗಿದ್ದಾರೆ. ತಮ್ಮನ್ನ ರಕ್ಷಿಸಲು ಬಂದು ಮೃತಪಟ್ಟಿದ್ದ ಈಜುಗಾರನಿಗಾಗಿ 9 ದಿನಗಳ ಕಾಲ ಸನ್ಯಾಸ ದೀಕ್ಷೆಯನ್ನ ಪಡೆದು ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸಿ ಮನೆಗೆ ವಾಪಸ್ ಬಂದಿದ್ದಾರೆ. 12 ಮಕ್ಕಳ ಪೈಕಿ 11 ಮಕ್ಕಳು ಬೌದ್ಧ ಸನ್ಯಾಸ ದೀಕ್ಷೆಯನ್ನ ಪಡೆದಿದ್ರು. ಇನ್ನೋರ್ವ ಬಾಲಕ ಕ್ರಿಶ್ಚಿಯನ್ ಆಗಿದ್ರಿಂದ ಸನ್ಯಾಸ ದೀಕ್ಷೆಯನ್ನ ಪಡೆದಿರಲಿಲ್ಲ. ಇವರ ಕೋಚ್ ಇನ್ನೂ ಕೂಡ 3 ತಿಂಗಳ ಕಾಲ ದೇಗುಲದಲ್ಲಿಯೇ ಸೇವೆ ಸಲ್ಲಿಸಲಿದ್ದಾರೆ.
ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.